ಹುಬ್ಬಳ್ಳಿ ವಿದ್ಯಾನಗರ ಪೊಲೀಸರಿಂದ 3 ಜನ ಕೊಲೆ ಆರೋಪಿಗಳ ಮೇಲೆ ಫೈರಿಂಗ್, ಬಂಧನ ವೇಳೆ ತಪ್ಪಿಸಿಕೊಳ್ಳಲು ಯತ್ನಿಸಿ ಬುಲೆಟ್ ನುಗ್ಗಿಸಿಕೊಂಡ ಆರೋಪಿಗಳು. ಹುಬ್ಬಳ್ಳಿಯ ವಿದ್ಯಾನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋಲ್ಡನ್ ಹೈಟ್ ಬಾರ್ ಪಾರ್ಕಿಂಗ್ ಸ್ಥಳದಲ್ಲಿ ಕಳೆದ ದಿನ ಯುವಕನೊಬ್ಬನ ಹತ್ಯೆ ಮಾಡಿ ಪರಾರಿಯಾಗಿದ್ದ 3 ಜನ ಆರೋಪಿಗಳ ಕಾಲಿಗೆ ಪೊಲೀಸರು ಬುಲೆಟ್ ನುಗ್ಗಿಸುವ ಮೂಲಕ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ದಿನ ಇಂದ್ರಪ್ರಸ್ಥ ನಗರದ ನಿವಾಸಿ ಆಕಾಶ್ ವಾಲ್ಮೀಕಿ 24 ವರ್ಷದ ಯುವಕನ ಹತ್ಯೆ ನಡೆದಿತ್ತು. ಹತ್ಯೆ ಪ್ರಕರಣದ ಬೆನ್ನು ಬಿದ್ದಿದ್ದ ವಿದ್ಯಾನಗರ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಮಂತ ಹುಣಸಿಕಟ್ಟಿ, ಪಿಎಸ್ಐಗಳಾದ ಮುತ್ತಪ್ಪ ಲಮಾಣಿ, ಶರಗೌಡ ಹಾಗೂ ಕಮರಿಪೇಟೆ ಪಿಎಸ್ಐ ಸುನೀಲ್ ಪೊಲೀಸ್ ತಂಡ ಆರೋಪಿಗಳು ಹುಬ್ಬಳ್ಳಿಯ ಎಂಟಿಎಸ್ ಕಾಲೋನಿಯಲ್ಲಿರೋ ಕುರಿತು ಖಚಿತ ಮಾಹಿತಿ ಮೇರೆಗೆ ಬಂಧನಕ್ಕೆ ಮುಂದಾಗಿದ್ರು. ಈ ವೇಳೆ ಕೊಲೆ ಆರೋಪಿಗಳಾದ ಹುಬ್ಬಳ್ಳಿಯ ಆನಂದನಗರ ನಿವಾಸಿಗಳಾದ ಅಭಿಷೇಕ್ ಶೀರೂರು, ವಿನೋದ್ ಅಂಬಿಗೇರ್, ಯಲ್ಲಪ್ಪ ಕೋಟಿ ಆರೋಪಿಗಳು ಪೊಲೀಸ್ ಬಂಧನದಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದು, ಈ ವೇಳೆ ಪೊಲೀಸರು ಆರೋಪಿಗಳ ಕಾಲಿಗೆ ಫೈರಿಂಗ್ ಮಾಡಿ ಬಂಧನ ಮಾಡಿದ್ದಾರೆ. ಸದ್ಯ ಗುಂಡೇಟು ತಿಂದ ಆರೋಪಿಗಳನ್ನ ಕೇಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು, ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿ, ಹಳೆ ದ್ವೇಷದಿಂದ ನಡೆದಿದೆ. ಈ ಹಿಂದೆ ಹತ್ಯೆಯಾದ ಆಕಾಶ್ ಹಾಗೂ ಕೊಲೆ ಆರೋಪಿಗಳ ತಂಡದ ನಡುವೆ ಗಲಾಟೆ ನಡೆದಿತ್ತು. ಆಗ ಸಣ್ಣ ಪ್ರಕರಣ ದಾಖಲಾಗಿ ಕೇಸ್ ಮುಗಿದಿತ್ತು. ಆದರೆ ಇವರುಗಳ ನಡುವೆ ದ್ವೇಷ ಹಾಗೆ ಇದ್ದು ಆಕಾಶ್ ಪೂರ್ವ ನಿಯೋಜಿತವಾಗಿ ತಯಾರಿ ಮಾಡಿಕೊಂಡು ಹತ್ಯೆ ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆ ಕೊಡಿಸಲಾಗುವುದು ಎಂದು ಹೇಳಿದರು. ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ ಆಕಾಶ್ ವಾಲ್ಮೀಕಿ ಅಂತ ಸುಮಾರು ಒಂದು 23-24 ವರ್ಷದ ಹುಡುಗ ಏನಿದ್ದಾನೆ, ಅವನಿಗೆ ಅತ್ಯಂತ ಭೀಕರವಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿದೆ. ಸೊ ಇದರಲ್ಲಿ ಬಾರಲ್ಲಿದ್ದಂಥವನ್ನ ವಾಚ್ ಮಾಡಿ ಅವನ ಸ್ನೇಹಿತರ ಜೊತೆ ಪಾರ್ಕಿಂಗ್ ಏರಿಯಾದಿಂದ ಹೊರಗಡೆ ಹೋಗಬೇಕಾದ್ರೆ ಏಕಾಏಕಿ ಅಸಾಲ್ಟ್ ಮಾಡಿ ನಂತರದಲ್ಲಿ ಸ್ಪಾಟಲ್ಲಿ ಅವನ್ನ ಕೊಲೆ ಮಾಡಲಾಗಿದೆ ಅನ್ನೋಂಥದ್ದು ನಮಗೆ CCTV ಆಧಾರದ ಮೇಲೆ ತಿಳಿದು ಬಂದಿದೆ. ನಂತರ ನಾವು ಪರಿಶೀಲಿಸಿ ನೋಡಿದಾಗ 2024 ಪ್ರಾರಂಭದಲ್ಲಿ ಸಿದ್ಧಾರೂಢ ಮಠ ಏನಿದೆ, ಆ ಮಠದ ಹತ್ತಿರ ನಡೆದಂಥ ಒಂದು ಘಟನೆಯಿಂದ ಇವರಿಗೆ ವೈಷಮ್ಯ ಮೂಡಿದ್ದು ಬಹಳಷ್ಟು ದ್ವೇಷ ಇತ್ತು ಅನ್ನೋಂಥದ್ದು ಕಂಡು ಬಂದಿದೆ. ಅವಾಗೊಂದು ಸಿಂಪಲ್ ಕೇಸ್ ಆಗಿದೆ. ಬಟ್ ನಂತರದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ಎದುರಾದಾಗ ಅವರು ಪರಸ್ಪರ ಬೆದರಿಕೆ ಹಾಕಿರುವಂಥದ್ದೆಲ್ಲ ತಿಳಿದು ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಅತ್ಯಂತ ಪೂರ್ವ ನಿಯೋಜಿತವಾಗಿ ಎಲ್ಲ ತಯಾರಿ ಮಾಡಿಕೊಂಡು ಮಾರಕಾಸ್ತ್ರಗಳನ್ನು ತೊಗೊಂಬಂದು ಈ ಹಲ್ಲೆ ಮಾಡಿ ಈ ಕೃತ್ಯ ಆಗಿರುವಂಥದ್ದು ನಮಗೆ ತನಿಖೆಯಲ್ಲಿ ಕೂಡ ಕಂಡು ಬಂದಿದೆ ಮತ್ತು CCTVಯಲ್ಲಿ ಕೂಡ ಕಂಡು ಬಂದಿದೆ. ನಂತರ 3 ಜನ ಆರೋಪಿಗಳು ನಾವು ಹಾಕಿರುವಂಥ ನಾಕಾಬಂದಿಯನ್ನು ಇಮಿಡಿಯೇಟಾಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ದೀವಿ. ಈ ಕಳೆದ ಒಂದೇನು ಬೀದರ್ ಮತ್ತು ಚಾಮರಾಜನಗರ ಘಟನೆ ನಡೀತು, ಅದಾದ ನಂತರ ನಾಕಾಬಂದಿಗಳನ್ನ ನಾವು ಸಾಕಷ್ಟು ಕಡೆ ಹಾಕ್ಕೊಂಡಿದ್ದು ಮತ್ತು ನೈಟ್ ರೌಂಡ್ಸು ಅಲ್ಲಲ್ಲೇ ನಾಕಾ ಪಾಯಿಂಟ್ಗಳನ್ನ ಹಾಕ್ಕೊಂಡು ಇದ್ದಿದ್ದರಿಂದ ಎಲ್ಲ ಆ್ಯಕ್ಟಿವ್ ಆಗಿ ಸರ್ಚ್ ಮಾಡೋಂಥ ಸಂದರ್ಭದಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಮೂವ್ ಆಗ್ತಿದ್ದಾರೆ ಅನ್ನೋ ಮಾಹಿತಿ ಬಂದು ಅಲ್ಲಿ ಹೋಗಿ ಅವ್ರನ್ನ 3 ಜನರನ್ನ ನಮ್ಮ ಸಿಬ್ಬಂದಿ ಮತ್ತು ಅಧಿಕಾರಿ ವಶಕ್ಕೆ ತೊಗೊಂಡಿದ್ದಾರೆ. ಸೊ ಅದಾದ ನಂತರ ಈ ಕೃತ್ಯದಲ್ಲಿ ಭಾಗಿಯಾಗಿರೋ ಇತರೆ ಆರೋಪಿಗಳ ವಿವರಗಳನ್ನು ಪಡ್ಕೊಂಡು ಅವ್ರು 4 ಗಂಟೆ ಒಳಗಡೆ ಆದರೆ ರೈಲ್ವೆ ಸ್ಟೇಷನ್ ಪ್ರಿಮೈಸಸಲ್ಲಿ ಸಿಗೋಣ, ಇಲ್ಲ ಅಂತಂದರೆ 4 ಗಂಟೆ ಮೇಲೆ ರೈಲ್ವೆ ಸ್ಟೇಷನಲ್ಲಿ ಜನ ಜಾಸ್ತಿ ಆಗ್ತಾರೆ, ಪೊಲೀಸರು ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. 4 ಗಂಟೆ ಮೇಲಾಯಿತು ಅಂತಂದರೆ MT ಮಿಲ್ ಹತ್ರ ಗ್ಯಾದರ್ ಆಗಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಏನು ಮಾಡಬೇಕು ಅಂತ ಇವರು ಡಿಸ್ಕಸ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕತ್ಲು ಮತ್ತು ನಮ್ಮ ಸಿಬ್ಬಂದಿಗಳೇನು 4-5 ಜನ ಅಷ್ಟೇ ಇದ್ದರು. ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ 3 ಜನ ಆರೋಪಿಗಳು, ವಿನೋದ್, ಯಲ್ಲಪ್ಪ ಮತ್ತು ಅಭಿಷೇಕ್ ಅಂತ 3 ಜನ ಆರೋಪಿಗಳು, ಇದೇ 3 ಜನ ಆರೋಪಿಗಳು CCTVಲಿ ಕೊಲೆ ಮಾಡ್ತಾ ಇರುವಂಥದ್ದು ಕೂಡ ನಮಗೆ ಸಿಕ್ಕಿರುವಂಥದ್ದು. ಈ 3 ಜನ ಆರೋಪಿಗಳು ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡಿದಾಗ ಒಟ್ಟು ಸುಮಾರು 9 ರೌಂಡ್ಸು ನಮ್ಮ 2 ಅಧಿಕಾರಿಗಳು, ಶ್ರೀಮಂತ್ ಅಂತ ಒಬ್ಬರು, ಇನ್ನೊಬ್ಬರು ಸುನಿಲ್ ಅಂತ, ಇಬ್ಬರು ಸಬ್ ಇನ್ಸ್ಪೆಕ್ಟರ್ಗಳು ಫಸ್ಟಿಗೆ ಏರ್ ಫೈರ್ ಮಾಡಿ ಅದಕ್ಕೆ ಅವರು ನಿಲ್ಲದೇ ಇದ್ದಾಗ ಮತ್ತು ಆರೋಪಿಗಳ ಕಡೆ ಫೈರ್ ಮಾಡಿ ಆ 3 ಜನರನ್ನು ತಪ್ಪಿಸ್ಕೊಡೋದನ್ನು ತಪ್ಪಿಸಿ ವಶಕ್ಕೆ ತೊಗೊಂಡಿದ್ದಾರೆ. 3 ಜನ ಆರೋಪಿಗಳು ಆಸ್ಪತ್ರೆಯಲ್ಲಿ ಅಡ್ಮಿಟೆಡ್ ಆಗಿದ್ದಾರೆ, ಎಲ್ಲ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಪ್ರೋಸೆಸ್ಸಲ್ಲಿ ನಮ್ಮ ಸಿಬ್ಬಂದಿಗಳು, 2 ಸಿಬ್ಬಂದಿಗಳು ಮತ್ತು 2 ಸಬ್ ಇನ್ಸ್ಪೆಕ್ಟರ್ಗಳಿಗೂ ಕೂಡ ಸಣ್ಣ ಪುಟ್ಟ ಪೆಟ್ಟು ಬಿದ್ದಿದೆ, ಆದರೆ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಒಂದು 5 ಜನ ಅಧಿಕೃತವಾಗಿ ನಮಗೆ ಈಗಷ್ಟೇ ಮಾಹಿತಿ ಇರುವಂಥ ಆರೋಪಿಗಳು ಮತ್ತು ಅದಕ್ಕೆ ಹೆಚ್ಚುವರಿಯಾಗಿ ಪರೋಕ್ಷವಾಗಿ ಯಾರಾದರೂ ಭಾಗಿಯಾಗಿದ್ದರೆ ಎಲ್ಲರನ್ನೂ ವಶಪಡಿಸಿಕೊಂಡು ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ.
ಈಗ ಆಕಾಶ್ದು ಬ್ಯಾಕ್ಗ್ರೌಂಡ್ ಅಂದರೆ ಅವನ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅನ್ನೋಂಥದ್ದು ನನಗೆ ಈಗಷ್ಟೇ ತಿಳಿದು ಬಂದಿದೆ. ಅದು ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅದು ಹೊರತುಪಡಿಸಿ ಏನಿತ್ತು ಅನ್ನೋಂಥದ್ದು ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಇನ್ನು ಆರೋಪಿಗಳು ಮೇಲೂ ಕೂಡ ಪ್ರಕರಣಗಳು ಹಿಂದೆ ಅಲ್ಲಿ ಇಲ್ಲಿ ದಾಖಲಾಗಿರುವಂಥದ್ದು ಕಂಡು ಬಂದಿದೆ. ಅದನ್ನೆಲ್ಲ ಆರ್ಗನೈಸ್ಡಾಗಿ ಎಷ್ಟು ಪ್ರಕರಣ ದಾಖಲಾಗಿದೆ ಏನು ಅಂತಂದು ವೆರಿಫೈ ಮಾಡ್ತಾರೆ. ಈಗ ನಾವು ಈ ಗೂಂಡಾ ಆ್ಯಕ್ಟ್ ಎಕ್ಸ್ಟರ್ಮೆಂಟ್ ಹಾಕೋ ಪ್ರೋಸೆಸ್ಸಲ್ಲಿ ನಂಬರ್ ಆಫ್ ಕೇಸಸ್ಸು ಕಡಿಮೆ ಇದ್ದಾಗ ಕೆಲವ್ರ ಮೇಲೆ ನಾವು ಎಕ್ಸ್ಟರ್ಮೆಂಟ್ ಎಲ್ಲ ಮಾಡಿಲ್ಲ. ಸೊ ಈ ರೀತಿ ಘಟನೆಗಳು ನಮಗಿನ್ನೂ ಹೆಚ್ಚು ಎಕ್ಸ್ಟರ್ಮೆಂಟ್ ಮಾಡುವಂಥ ಅಗತ್ಯ ಇದೆ ಮತ್ತು ಗೂಂಡಾ ಆ್ಯಕ್ಟ್ ಆಗುವಂಥ ಅಗತ್ಯ ಇದೆ ಅನ್ನೋಂಥದ್ದು ತಿಳಿಸ್ಕೊಡುತ್ತೆ. ಆ ಬಗ್ಗೆ ಕೂಡ ಕ್ರಮ ಕೈಗೊಳ್ಳಲಾಗುತ್ತೆ.